ಓಂ ಯಮಾದಿಯೋಗ ನಿಷ್ಠಾಯ ಯಜ್ಞದಾನರತಾಯ ಚ ಯತಿರೂಪಾಯ ವಂದ್ಯಾಯ ಯಕಾರಾಯ ನಮೋ ನಮಃ. ಸಪ್ತಶ್ಲೋಕಮಿದಂ ಸ್ತೋತ್ರಂ ಪ್ರಾತರುತ್ಥಾಯ ಯಃ ಪಠೇತ್ ಗುರೋಃ ಕೃಪಾ ಪ್ರಸಾದೇನ ರಾಜತೆ ಶರದಿಂದುವತ್. ಓಂ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸಂತುಷ್ಟದಾಯಕ ಸದಾ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ತುಲಾ ರಾಶಿಯವ್ರಿಗೆ ಒಂದ್ ಸ್ವಲ್ಪ ತಲ್ಲಣ, ಒಂದ್ ಸ್ವಲ್ಪ ಹಿಂಸೆ, ಎಲ್ಲೋ ಒಂದ್ ಕಡೆ ಗುರುಬಲ ಹೋಗ್ತಾ ಇದೆಯಲ್ಲಪ್ಪ, ನಮಗೆ ನೆಗೆಟಿವ್ ಅನ್ನುವಂತಹ ಒಂದು ನೆಗೆಟಿವ್ ಮೈಂಡ್ ಸೆಟ್ ಅನ್ನ ಮಾಡ್ಕೊಂಡ್ಬಿಟ್ಟಿರ್ತೀರ. ಮೊದಲು ಅದರಿಂದ ಹೊರಗಡೆ ಬನ್ನಿ. ನೋಡಿ, ಗುರುಬಲ ಹೋಗಿದ ತಕ್ಷಣ ಗುರು ನಿಮಗೆ ವೀಕ್ ಆಗ್ಬಿಡಲ್ಲ. ಕನಿಷ್ಠ ಪಕ್ಷ ಒಂದು 20ರಿಂದ 30 ದಿನ ಸಮಯ ತಗೊಳುತ್ತೆ ಗುರುಬಲ ಸಂಪೂರ್ಣವಾಗಿ ಹೋಗಕ್ಕೆ. ಹಾಗಾಗಿ ಜೂನ್ ತಿಂಗಳು ನಿಮ್ಗೆ ಎಕ್ಸಾಮ್ಷನ್ ಸಿಕ್ಬಿಡುತ್ತೆ. ತುಲಾ ರಾಶಿಯವ್ರ ಗುರುಬಲ ಇದೆ ಅಂತಾನೆ ನೀವು ತಗೋಬೇಕು. ಬಟ್ ಮುಂದಕ್ಕೆ ಜುಲೈಯಿಂದ ಗುರುಬಲ ಇದೆ ಅಂತ ತಗೊಳ್ಳಿಕ್ ಬರಲ್ಲ. ಒಂದ್ ತಿಂಗಳು ಒಂದು 20 ದಿನ ಅಥವಾ 25 ದಿನ ಎಕ್ಸಾಮ್ಷನ್ ಸಿಗುತ್ತೆ. ಟೋಟಲ್ ಆಗಿ ಗುರು 0 ಡಿಗ್ರಿಯಿಂದ 30 ಡಿಗ್ರಿವರೆಗೂ ಒಂದು ವರ್ಷದಲ್ಲಿ ಹೋಗೋದ್ರಿಂದ ನಮಗೆ 365 ಡೇಸ್ ಡಿವೈಡೆಡ್ ಬೈ ನಮಗೆ 30 ಅಂತಂದ್ರೂ ಕೂಡ ನಿಮಗೆ ಕನಿಷ್ಠ ಪಕ್ಷ ಒಂದು 10-12 ದಿನಕ್ಕೆ ಒಂದು ಡಿಗ್ರಿ ಅವರು ಚೇಂಜ್ ಆಗ್ತಾರೆ ಅಂತಂದ್ರೆ ಒಂದು 2-3 ಡಿಗ್ರಿಗೆ ಬರೋವರೆಗೂ ಒಂದು ಹಂತಕ್ಕೆ ಗುರುಬಲ ಇರುತ್ತೆ ಅಂತಾನೆ ಅರ್ಥ. ಹಾಗಾಗಿ ಏನ್ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ತುಲಾ ರಾಶಿಯವರು. ಬಟ್ ಜೂನ್ ತಿಂಗಳಲ್ಲಿ ಗುರುಬಲ ಇದೆ ಅಂತಾನೆ ಅಕ್ಸೆಪ್ಟೆನ್ಸಿ ಇರಲಿ ನಿಮ್ಗೆ, ಜುಲೈಯಿಂದ ಇರೋದಿಲ್ಲ. ಆದ್ರೂ ಜೂನ್ 2ನೇ ತಾರೀಕು ಗುರುಬಲ ಹೋಗೋದ್ರಿಂದ ಎಲ್ಲಾ ಕಡೆ ಗುರು ಶಾಂತಿ ಮಾಡ್ಕೋತಾರೆ, ನೀವು ಮಾಡ್ಕೊಳ್ಳಿ. ಅಷ್ಟು ಬಿಟ್ರೆ ಇನ್ನೇನು ನಾನು ಗುರು ಬಗ್ಗೆ ಹೇಳೋಂಗೇನಿಲ್ಲ. ಗುರುಬಲ ಹೋಯ್ತಂದ್ರೆ ಸ್ವಲ್ಪ ನಿಮ್ಮ ಕೆಲಸಗಳೆಲ್ಲ ಸ್ಲೋ ಆಗೋದು, ಶುಭ ಕಾರ್ಯಗಳೆಲ್ಲ ವಿಳಂಬ ಆಗೋದು, ಸ್ವಲ್ಪ ಮಟ್ಟಿಗೆ ಫಿನಾನ್ಷಿಯಲ್ ಆಗಿ ಸ್ವಲ್ಪ ವೀಕ್ ಆಗೋದು. ವೀಕ್ ಅಂದ್ರೆ ತೀರಾ ವೀಕ್ ಅಲ್ಲ, ಒಂದು ಸ್ವಲ್ಪ ಅಕ್ಯುಮುಲೇಷನ್ ಕಮ್ಮಿ ಇರುತ್ತೆ, ಅಥವಾ ಕ್ರೈಸಸ್ ಸ್ವಲ್ಪ ಜಾಸ್ತಿ ಆಗೋದು, ಈ ತರದೆಲ್ಲ ಸಾಧ್ಯತೆಗಳು ಇರುತ್ತೆ. ಆದ್ರೆ ನಿಮ್ಮ ಮೂಲ ಜಾತಕದಲ್ಲೇನಾದ್ರೂ ಗುರು ಬಲಿಷ್ಠವಾಗಿದ್ದು ಬಿಟ್ರೆ ಖಂಡಿತವಾಗ್ಲೂ ಇದು ಅಪ್ಲಿಕೇಬಲ್ ಆಗದೆ ನಿಮ್ಗೊಂದು ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಬಂದು ನಿಮ್ಗೆ ಅನುಕೂಲ ಆಗುತ್ತೆ. ಅದಕ್ಕೆ ನೀವು ಮಾಡ್ಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನ ಒಳ್ಳೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸ್ಕೊಂಡು ಗುರುವಿನ ಸ್ಥಾನ ಹುಟ್ಟಿದಾಗ ಎಲ್ಲಿತ್ತು, ಬಲ ಇತ್ತ, ಬಲಹೀನವಾಗಿತ್ತ ಅಂತ ತಿಳ್ಕೊಂಡು ಬಲಿಷ್ಠವಾಗಿದ್ರೆ ಈ ಗುರುಬಲ ಹೋದ್ರೂ ನಿಮ್ಗೇನು ಪ್ರಾಬ್ಲಮ್ ಇಲ್ಲ, ಸೂಪರ್ ಆಗಿರ್ತೀರಾ. ಬಲಹೀನವಾಗಿದ್ರೆ ಮಾತ್ರ ಕೆಲವೊಂದು ಪರಿಹಾರಗಳು ಮಾಡ್ಕೋಬೇಕಾಗುತ್ತೆ. ಸುಲಭವಾಗಿ ಸಿಂಪಲ್ ಆಗಿ ಪರಿಹಾರ ಮಾಡ್ಕೊಳ್ಳಿ. ಸರಿ, 8ನೇ ತಾರೀಕು ತುಲಾ ರಾಶಿಯವರಿಗೆ 10ನೇ ಮನೆಗೆ ವಿಶೇಷವಾಗಿ ಶುಕ್ರ ಬರ್ತಾ ಇದ್ದಾರೆ. ಅಂದ್ರೆ ನಿಮ್ಮ ರಾಶಿಯಾಧಿಪತಿ 10th ಹೌಸ್ಗೆ ಬರ್ತಾ ಇದ್ದಾರೆ. ಅಂದ್ರೆ ಬಲಿಷ್ಠವಾದ ಸ್ಥಾನನೇ ದಶಮ ಸ್ಥಾನ. ಹಾಗಾಗಿ ಉದ್ಯೋಗ ಇತ್ಯಾದಿ ವಿಚಾರದಲ್ಲಿ ಈ ಜೂನ್ ತಿಂಗಳಲ್ಲಿ ಕಿರಿಕಿರಿ ಇರಲ್ಲ. ಜೂನ್ ತಿಂಗಳಲ್ಲಿ ನೆಗೆಟಿವ್ ಬರಲ್ಲ. ಶುಕ್ರನಿಂದ ಯಾವುದೇ ಸಮಸ್ಯೆಗಳಿಲ್ಲ. ಮೇಲಾಗಿ ಅದೃಷ್ಟ ಸ್ಥಾನನೂ ಹೌದಾದ್ರಿಂದ ಅದೃಷ್ಟಗಳು ನಿಮ್ಗೆ ಏನ್ ಬರ್ಬೇಕು ಅದು ಬರ್ತಾ ಇರುತ್ತೆ ಈ ತಿಂಗಳು ಪೂರ್ತಿ. ರಾಶಿ ಬಲಿಷ್ಠವಾಗಿರೋದ್ರಿಂದ, ರಾಶಿಯಾಧಿಪತಿ ಬಲಿಷ್ಠವಾಗಿರೋದ್ರಿಂದ ನಿಮ್ಮ ಒಂದು ಶರೀರ ಅನ್ನುವಂಥದ್ದು ಸ್ವಲ್ಪ ಅನುಕೂಲಕರವಾಗಿರುತ್ತೆ. ಒಂದು ಪಾಸಿಟಿವ್ ಮೈಂಡು, ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ನೀವು ಪಾಸಿಟಿವ್ ಕಡೆಗೆ ನಿಮ್ಮ ಪ್ರಯಾಣ ಇರುತ್ತೆ ಹೊರತು ನೆಗೆಟಿವ್ ಕಡೆಗೆ ಇರಲ್ಲ. ಇನ್ನು 15ನೇ ತಾರೀಕು ರವಿ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ದಶಮ ಸ್ಥಾನ, ಭಾಗ್ಯಸ್ಥಾನ ಎರಡು ತುಂಬಾ ವಿಶೇಷ. ಏಕಾದಶ ಸ್ಥಾನನೂ ವಿಶೇಷ. ನಿಮ್ಗೀಗ ಬರ್ತಾ ಇರೋದು ಭಾಗ್ಯಸ್ಥಾನಕ್ಕೆ. ಭಾಗ್ಯಸ್ಥಾನಕ್ಕೆ ರವಿ ಬಂದಾಗೇನು, ರವಿ ಅಂದ್ರೆ ಸೂರ್ಯ ನಿಮ್ಗೆ ಲಾಭಸ್ಥಾನಾಧಿಪತಿ ಭಾಗ್ಯಸ್ಥಾನದಲ್ಲಿ. ಅಂದ್ರೆ 11th ಹೌಸ್ ಲಾರ್ಡ್ ಇಸ್ ಇನ್ 9th ಹೌಸ್. ಅವಾಗ 9ನೇ ಮನೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗುತ್ತೆ. ಭಾಗ್ಯಸ್ಥಾನಗಳು ಯಾವತ್ತೂ ಕೂಡ ಬಲಿಷ್ಠವಾಗಿರ್ಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಬಂತಾರೆ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಜೂನ್ ತಿಂಗಳಲ್ಲಿ ನಿಮಗೆ ಗುರುಬಲ ಹೋದ್ರೂ ಕೂಡ ಗುರುಬಲ ಇರುತ್ತೆ. ಒಂದ್ ತಿಂಗಳ ಮಟ್ಟಿಗೆ ನಿಮ್ಗೆ ಗುರು ಸಪೋರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ನಿಮ್ಗೆ ಶುಕ್ರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮಗೆ ಸೂರ್ಯ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೂರ್ಯ ಅಂತೂ ಎಸ್ಪೆಷಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಾರೆ. ಬಿಕಾಸ್ ಲಾಭಸ್ಥಾನಾಧಿಪತಿ ಭಾಗ್ಯದಲ್ಲಿದ್ದಾಗ ಭಾಗ್ಯಗಳು ನಿಮ್ಮನ್ನ ಹುಡುಕೊಂಡು ಬರ್ಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳು ಯಥಾವತ್ತಾಗಿ ನಡ್ಕೊಂಡೇ ಹೋಗುತ್ತೆ ಹೊರತು ಎಲ್ಲೂ ಕೂಡ ಕೆಳಗೆ ಬಿದ್ದು ಸಮಸ್ಯೆ ಮಾಡಿಕೊಂಡು ಅಥವಾ ಲಾಸ್ ಆಗಿ, ಸೋಲ್ ಆಗಿ, ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು ಬೇಡ. ಫಸ್ಟ್ ನಿಮ್ಮ ಮನಸ್ಸಲ್ಲಿರೋ ಮೈಂಡ್ ಸೆಟ್ ಅನ್ನ ಕಿತ್ತು ಹೊರಗಡೆ ಹಾಕಿ. ಯಾಕೆಂದ್ರೆ ನೀವು ಮೂಲ ಜಾತಕ ತೋರಿಸ್ಕೊಳ್ಳೇಬೇಕು, ಒಂದ್ಸಲ ತೋರಿಸ್ಕೊಳ್ಳಿ. ನೆಗೆಟಿವ್ ಮೈಂಡ್ ಸೆಟ್ ನ ದೂರ ಮಾಡಿ. ಹಾಗಾಗಿ ಭಾಗ್ಯಸ್ಥಾನಕ್ಕೆ ಬರುವಂತ ರವಿಯಿಂದ ತುಂಬಾ ಬಲಿಷ್ಠವಾದ ಫಲ. ಇನ್ನು ಕುಜ ನಿಮಗೆ ಸಪ್ತಮಕ್ಕೆ ಬರ್ತಾರೆ. ಅಂದ್ರೆ ಸಪ್ತಮದಲ್ಲಿ ಇದಾರೀಗ, ಸಪ್ತಮದಿಂದ ಅಷ್ಟಮಕ್ಕೆ ಬರ್ತಾರೆ. ಯಾವಾಗ ಬರ್ತಾರೆ? 20ನೇ ತಾರೀಕು, ಜೂನ್ 20ನೇ ತಾರೀಕು 8ನೇ ಮನೆಗೆ ಬರ್ತಾರೆ. ತಾತ್ಕಾಲಿಕ ಕುಜದೋಷ ಅನ್ನೋದು ಅಪ್ಲಿಕೇಬಲ್ ಆಗುತ್ತೆ. ತಾತ್ಕಾಲಿಕ ಕುಜದೋಷ ಇದ್ದಾಗ ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಸು, ಸ್ವಲ್ಪ ಅಗ್ರೆಸಿವ್ ನೇಚರು, ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಆತ್ರ ಪಡೋದು, ಈ ಥರದೆಲ್ಲ ಆಗುತ್ತೆ. ಅಂಡ್ ಕುಜನಿಗೆ ಆ ಮನೆ ಬಂದು ಶತ್ರುವಿನ ಸ್ಥಾನ ಆದ್ರಿಂದ ಒಂದು ಸ್ವಲ್ಪ ಕಳವಳ ಉಂಟಾಗುವಂಥದ್ದು, ಭೂಮಿ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರೋದು, ರೈತರಿಗೆ ಸ್ವಲ್ಪ ವ್ಯಾಜ್ಯಗಳು ಬರೋದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಇಲ್ಲದೆ ಹೋಗೋದು,
ಆಮೇಲೆ ಈ ಕನ್ಸ್ಟ್ರಕ್ಷನ್ ಈ ಥರದಲ್ಲೆಲ್ಲ ಸ್ವಲ್ಪ ಹಿನ್ನಡೆ ಆಗುವುದು, ಇದೆಲ್ಲ ಜೂನ್ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳ ಲಕ್ಷಣಗಳು ಜಾಸ್ತಿನೇ ಕಾಣ್ತದೆ. ಸಹೋದರ ಸಹೋದರಿಯರ ಒಂದು ಜಗಳಗಳು ಇತ್ಯಾದಿಗಳಾಗುವಂಥ ಸಾಧ್ಯತೆನೂ ಇದೆ. ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಉಗ್ರತ್ವ ಜಾಸ್ತಿ ಬರುವಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಆದಷ್ಟು ಶಾಂತವಾಗಿ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥದ್ದು ಒಳ್ಳೇದು. ಅದು ಬಿಟ್ಟರೆ 22ನೇ ತಾರೀಕು ಬುಧ ಅವರು ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರ್ತಾರೆ, ಅದು ಕೂಡ ಚೆನ್ನಾಗಿದೆ, ಏನು ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಜನರಲೈಸ್ ಆಗಿ ನೋಡಿದ್ರೆ ಏನು ತೃಪ್ತಿದಾಯಕ. ವಿದ್ಯೆಗೆ ಹೆಚ್ಚು ಮಹತ್ವ ಕೊಡುವಂತಹ ಒಂದು ಮನಸ್ಸು ನಿಮ್ಮದಾಗತ್ತೆ. ಬರುವಂತಹ ಅವಕಾಶಗಳನ್ನ ಸ್ವಾಗತ ಮಾಡಬೇಕು. ಭವಿಷ್ಯದ ಉತ್ತಮ ದಿನಕ್ಕೆ ಈ ಒಂದು ತಿಂಗಳು ತುಂಬಾ ಸಾಕ್ಷಿ ಆಗಲಿದೆ. ನಿಮ್ಮ ಪ್ರಯತ್ನ ಇರಬೇಕು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಫಲ. ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೂ ಈ ಮಾಸ ಉತ್ತಮ ಫಲ. ನೂತನ ವ್ಯಾಪಾರಕ್ಕೆ ಈ ತಿಂಗಳೇ ಪ್ರಶಸ್ತವಾದ ಸಮಯ. ನೀವು ಅದನ್ನು ಮುಂದೂಡಬೇಡಿ. ಏನಾದರೂ ಇತ್ತಂದ್ರೆ ಈ ತಿಂಗಳಲ್ಲೇ ಪ್ಲಾನ್ ಮಾಡ್ಬಿಡಿ. ಅಧಿಕ ಮಾಸ ನೋಡ್ಕೊಂಡು ಒಳ್ಳೆ ಮುಹೂರ್ತ ನೋಡ್ಕೊಂಡು ಮಾಡಿ, ಅಷ್ಟೇ, ಇನ್ನೇನಿಲ್ಲ. ಆರೋಗ್ಯದಲ್ಲಿ ವೃದ್ಧಿ, ಧನಲಾಭ. ಸ್ವಲ್ಪ ಷೇರು ವ್ಯವಹಾರಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನಷ್ಟ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ತೀವ್ರ ಪೈಪೋಟಿನೂ ಇರುತ್ತೆ, ಅದನ್ನ ನೀವು ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಕರ್ತವ್ಯಗಳನ್ನ ಎಚ್ಚರಿಕೆಯಿಂದ ನಿರ್ವಹಿಸ್ತಕ್ಕಂಥದ್ದು ಒಳ್ಳೆಯದು. ಪಾಲುದಾರಿಕೆಯಲ್ಲಿ ಶುಭ ಫಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಚೆನ್ನಾಗಿದೆ. ಇನ್ನು ಬಂಧುಗಳಿಂದ ಉತ್ತಮ ಸಹಾಯ ಸಿಗುವಂತ ಸಾಧ್ಯತೆ. ಅಲ್ಪ ಪ್ರಯಾಣ, ಬಂಗಾರ ಹಾಗೂ ಲೋಹಗಳನ್ನ ಖರೀದಿ ಮಾಡೋದಕ್ಕೆ ಒಳ್ಳೆ ತಿಂಗಳು ಇದಾಗಿರುತ್ತೆ. ವಿದೇಶಿ ಪ್ರಯಾಣದ ಕಡೆಗೆ ಹೆಚ್ಚು ಗಮನ ಕೊಡ್ತೀರಾ, ಬಟ್ ಅದು ನಿಮಗೆ 50-50% ಇರುತ್ತೆ. ಅಷ್ಟೊಂದು ಉತ್ತಮನೂ ಇರಲ್ಲ, ಅಧಮನೂ ಇರಲ್ಲ ಅನ್ನೋಂಥದ್ದು ರೀತಿಯಾಗಿರುತ್ತೆ. ಸ್ವಲ್ಪ ಮಾನಸಿಕವಾಗಿ ಬಹಳ ಯೋಚನೆ ಮಾಡ್ತೀರಾ, ಮಾನಸಿಕ ಯೋಚನೆ ತುಂಬಾ ಜಾಸ್ತಿ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯಾಗಿರ್ತಕ್ಕಂಥ ಪ್ರಗತಿ ನಿಮ್ಗೆ ಕಾಣುವಂಥದ್ದು. ಸ್ವಲ್ಪ ಸಹೋದರ ಸಹೋದರಿಯರ ಜಟಾಪಟಿ, ಜಗಳ, ದಾಯಾದಿಗಳ ಕಲಹ ಆಗುವಂಥದ್ದು. ಸ್ವಲ್ಪ ಸಣ್ಣ ಪುಟ್ಟ ಸಾಲ ಬಾಧೆ ಆಗುವಂಥದ್ದು. ಬೆಲೆ ಬಾಳುವ ವಸ್ತುಗಳನ್ನ ಕಳೆದುಕೊಳ್ಳುವಂಥ ಸಾಧ್ಯತೆ ಎಲ್ಲ ಹೆಚ್ಚಾಗಿರುತ್ತೆ. ಹುಷಾರಾಗಿರ್ಬೇಕು. ಇನ್ನು ಕಟ್ಟಡ ಕೆಲಸ ಮಾಡುವಂಥವ್ರು, ಭೂಮಿಗೆ ಸಂಬಂಧಪಟ್ಟಂತ ಕೆಲಸ ಮಾಡುವಂಥವ್ರು ನಷ್ಟ ಸಂಭವ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಭಯ, ಮಾನ ನಷ್ಟ, ಪದವಿ ನಷ್ಟ, ಅಧಿಕ ತಿರುಗಾಟ. ವಾಹನ ಚಾಲಕರಿಗೂ ಕೂಡ ಒಂದು ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಹುಷಾರಾಗಿರಿ. ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಅದಂತೂ ಸರಿ. ರೈತರಿಗೆ ಸಣ್ಣ ಪುಟ್ಟ ವ್ಯತ್ಯಾಸವಾದ್ರೂ ಕೂಡ ಸ್ವಲ್ಪ ಬೆಳೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಉತ್ತಮ ಲಾಭ ಸಿಗುತ್ತೆ. ಮೃಷ್ಟಾನ್ನ ಭೋಜನ ಸಿಗುತ್ತೆ. ಸ್ಥಿರ ಆಸ್ತಿ ಖರೀದಿಗೆ ಈ ತಿಂಗಳು ಒಳ್ಳೇದಲ್ಲ. ಸ್ಥಿರ ಆಸ್ತಿ ಖರೀದಿ ಮಾಡೋದು ಬೇಡ. ವಾಹನ ಯೋಗ, ವಾಹನ ಚರಾಸ್ತಿ ಆದ್ರಿಂದ ನೀವು ತಗೊಳ್ಬಹುದು. ಸ್ಥಿರಾಸ್ತಿಗೆ ಇದು ಉತ್ತಮವಾದ ಸಮಯ ಅಲ್ಲ. ಕುಟುಂಬ ಸಮೇತವಾಗಿ ಎಲ್ಲಾದ್ರೂ ಮನರಂಜನೆಗೆ ಹೋಗಿ ಬನ್ನಿ. ಫ್ಯಾಮಿಲಿ ಸಮೇತ ಒಂದು ಡಿನ್ನರ್ಗೆ ಹೋಗೋದು, ಅಥವಾ ಒಂದು ಫಿಲಮ್ಗೆ ಹೋಗೋದು, ಒಂದು ಪಾರ್ಕ್ ಹೋಗೋದು, ಒಂದು ಕ್ಷೇತ್ರಕ್ಕೆ ಹೋಗೋದು, ಟೂರ್ಗೆ ಹೋಗೋದು, ಈ ಥರದ್ದು ಏನಾದ್ರು ಮಾಡಿ. ಅದೆಲ್ಲ ಅತ್ಯಂತ ಶುಭದಾಯಕ. ನಿಮಗೆ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಹೆಚ್ಚು ಆಸಕ್ತಿನ ವಹಿಸಿ ಸ್ವಲ್ಪ ಹಣನೂ ಖರ್ಚು ಮಾಡ್ತೀರಾ. ನೂತನ ವಾಹನ ಯೋಗ, ವಸ್ತ್ರ ಯೋಗ, ವಸ್ತುಗಳ ಯೋಗವನ್ನು ಪಡೆಯುವಂತ ಸಾಧ್ಯತೆಗಳಿದೆ. ತೃಪ್ತಿದಾಯಕ ಏನಪ್ಪಾ ಅಂದ್ರೆ ನಿಮ್ಮ ಯಾವ ಕೆಲಸ ಕೈ ಹಾಕಿದ್ರು ಕೂಡ ಜಯಪ್ರಾಪ್ತಿ ಇದೆ, ಬಟ್ ನಿಧಾನಗತಿ ಆಗುತ್ತೆ. ಆಮೇಲೆ ಗುರುಬಲ ಹೋಗ್ತಾ ಇರೋದ್ರಿಂದ ಈ ತಿಂಗಳು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬಿಡಿ. ಬರೋ ತಿಂಗಳಿಂದ ಗುರು ಶಾಂತಿ ಇತ್ಯಾದಿಗಳು ಮಾಡ್ಕೊಳ್ಳುವಂದ್ರೆ ಅದು ನಿಮ್ಮ ಜಾತಕ ನೋಡಿ ಡಿಸೈಡ್ ಮಾಡೋಣ. ಅತಿ ದೊಡ್ಡ ಉದ್ಯಮಿಗಳಿಗೆ ಈ ತಿಂಗಳು ಜಯಪ್ರಾಪ್ತಿ ಇದೆ. ದೇವಾಲಯ ದರ್ಶನ, ಕಾರ್ಯಸಿದ್ಧಿ, ಇದೆಲ್ಲ ನಿಮ್ಗೆ ಅಭಿವೃದ್ಧಿ. ಲಾಭದಾಯಕ ಏನೇನು? ನಿಮ್ಮ ಕನಸುಗಳು ನನಸಾಗುವಂತಹ ಮಾಸ. ಮನಸ್ಸಿಗೆ ಒಂದು ಸ್ವಲ್ಪ ಮನೋರೋಗಗಳು ಬಂದರೂ ಅದನ್ನು ನಿಗ್ರಹ ಮಾಡಿ ಧೈರ್ಯ ತಂದ್ಕೋಬೇಕು. ಹಿರಿಯರಿಂದ ಆಶೀರ್ವಾದ ಪಡ್ಕೋಬೇಕು. ಬಂಧುಗಳು ಬಂದರೂ ಕೂಡ ಅವರ ಏನೋ ಸಲಹೆಗಳು ಕೊಟ್ಟರು ಕೂಡ ಇಮಿಡಿಯೇಟ್ ಆಗಿ ಅದು ಅಪ್ಲಿಕೇಬಲ್ ಮಾಡಬೇಡಿ. ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಹೆಚ್ಚು ಆಕರ್ಷಣೆಗೆ ಒಳಗಾಗ್ತೀರಾ. ಆದಷ್ಟು ಒಂದು ಸ್ವಲ್ಪ ನಿಮ್ಮ ಒಂದು ನಿಗ್ರಹವನ್ನ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಆಕರ್ಷಣೆಗೆ ಬಿದ್ದು ಮೋಸ ಹೋಗೋಕೆ ಹೋಗ್ಬೇಡಿ. ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಡಚಣೆ ಬಂದರೂ ಮಿಶ್ರ ಫಲದಾಯಕ ಇರುತ್ತೆ. ದೇಹ ಆಲಸ್ಯ ಮಾಡ್ಕೋಬೇಡಿ, ಸೋಂಬೇರಿತನ ಮಾಡಬೇಡಿ. ನಾಳೆಗೆ ನಿಮ್ಮ ಕೆಲಸವನ್ನ ಮುಂದೂಡಕ್ಕೆ ಹೋಗ್ಬೇಡಿ. ಉನ್ನತ ಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಅಪರ್ಚುನಿಟೀಸ್ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ನೂತನ ಕೆಲಸ ಅಥವಾ ಬೇರೆ ಉದ್ಯೋಗ ಸಿಗುವಂತ ಸಾಧ್ಯತೆಗಳು, ಅಥವಾ ಇರೋ ಉದ್ಯೋಗದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತ ಸಾಧ್ಯತೆಗಳಿದೆ. ಗಣ್ಯ ವ್ಯಕ್ತಿಗಳ ಭೇಟಿಯನ್ನು ಮಾಡುವಂಥದ್ದು. ದಾಂಪತ್ಯದಲ್ಲಿ ಹೆಚ್ಚಿನ ಪ್ರೀತಿಯನ್ನ ಕಾಣಬಹುದು. ಮೇಜರ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿಮಗೆ ಒಂದು ಪಾಸಿಟಿವ್ ಅನ್ನುವಂಥದ್ದು ಕಾಣುವಂಥದ್ದು ನಮಗೆ ಒಂದು ನಿಮಗೆ ಲಾಭಸ್ಥಾನಾಧಿಪತಿ ಭಾಗ್ಯಸ್ಥಾನಕ್ಕೆ ಬರುವಂಥದ್ದು ಮೇಜರ್ ಪ್ಲಸ್ ಪಾಯಿಂಟ್. ಅದು ಬಿಟ್ಟರೆ ನಿಮಗೆ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಯಾವುದ್ರಲ್ಲಿದೆ ಅಂತಂದ್ರೆ ಅದು ಶುಕ್ರನಲ್ಲಿದೆ. ದಶಮಕ್ಕೆ ಬರ್ತಾರೆ, ಬುಧ ದಶಮಕ್ಕೆ ಬರ್ತಾರೆ. ಆಮೇಲೆ ವಿಶೇಷವಾಗಿ ನಿಮಗೆ ಗುರುವಿನ ಬಲ ಹೋದ್ರೂ ಈ ತಿಂಗಳ ಮಟ್ಟಿಗೆ ನಿಮಗೆ ಗುರುಬಲ ಇದೆ ಅನ್ನುವಂಥದ್ದು ಒಂದು ಶುಭ ಸಂಗತಿ. ಸಾಧ್ಯವಾದಷ್ಟು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಏನಾದರೂ ನಿಮಗೆ ಅಲ್ಲಿ ಸೇವೆಗಳಿರುತ್ತೆ, ಸಣ್ಣ ಪುಟ್ಟ ಸೇವೆ, ಅದೆಲ್ಲ ಮಾಡಿಸಿ ಒಂದು 100-200-500 ರೂಪಾಯಿ ಖರ್ಚಲ್ಲಿ ನಿಮ್ಗೆ ಅನುಕೂಲ ಆಯ್ತು ಅಂದರೆ ಇದನ್ನು ಜೂನ್ 2ನೇ ತಾರೀಕು ಒಳಗೆ ನೋಡ್ತಾ ಇದ್ರೆ ಈ ವಿಡಿಯೋನ ಎಲ್ಲಾದರೂ ಗುರು ಶಾಂತಿ ಮಾಡ್ತಾ ಇರ್ತಾರೆ, ಪಾರ್ಟಿಸಿಪೇಟ್ ಮಾಡಿ, ಗುರುವಿನ ಅನುಗ್ರಹನ ಪಡ್ಕೊಳ್ಳಿ. ಬಿಟ್ಟರೆ ಇನ್ನೇನೋ ಭಯಪಡೋ ಅವಶ್ಯಕತೆ ಇಲ್ಲ. ಜೂನ್ ತಿಂಗಳು ತುಲಾರಾಶಿಯವರಿಗೆ ಗುರುಬಲ ಹೋದ್ರೂ ಕೂಡ ಧೈರ್ಯ ತಗೊಳ್ಳಿ, ಶಕ್ತಿ ತಗೊಳ್ಳಿ. ಖಂಡಿತ ನಿಮಗೆ ಭಗವಂತ ಹೆಚ್ಚಿನ ಪ್ರಮಾಣದ ಅಭಿವೃದ್ಧಿಯನ್ನು ಕೊಟ್ಟು ವಿಶೇಷವಾದ ಸ್ಥಾನಮಾನ, ವಿಶೇಷವಾದಂಥ ಸಕ್ಸಸ್ ಅನ್ನು ಕೊಡೋದ್ರಲ್ಲಿ ಯಾವುದೇ ಸಂದೇಹ ಕಾಣ್ತಾ ಇಲ್ಲ. ಧೈರ್ಯವಾಗಿರಿ ತುಲಾರಾಶಿಯ ಎಲ್ಲ ವೀಕ್ಷಕರು ಕೂಡ. ನೋಡಿದ್ರಲ್ಲ, ತುಲಾರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ,
ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.